ಪಾಪ ಪಾಪ ಪರಮೇಶಿ ಪರಮೇಶಿ ಪಾಪಲೇ ನನ್ನ ಮೇಲುವೆ ನಾನು ಮುನಿಸ್ಕೊಂಡಿದ್ದಾನೆ ಏನಪ್ಪ ಈ ಹುಡುಗ ಅಲ್ಲ ಅವಾಗ್ಲಿ ನಾನು ಪರಮೇಶಿ ಪರಮೇಶಿ ಅಂತ ಕರಿತಿದ್ದೀನಿ ಯಾರು ಆಚೆ ಕಡೆನೆ ಬರ್ತಾನೆ ಇಲ್ಲ ಪಾಪ ಪರಮೇಶಪ್ಪ ಪರಮೇಶಿ ಇದ್ಯಾರಪ್ಪ ಇದು ಯಾರೋ ಬಂದು ಪರಮೇಶಿ ಪರಮೇಶಿ ಅಂತ ಕರಿತಿದ್ದಾರೆ ಅಗಳ ನಮ್ ಗೌರಜ್ಜಿ ಈ ಅಜ್ಜಿ ಯಾಕಪ್ಪ ಬಂತು ನೋಡಂತಡಿ ಕೇಳ್ತೀನಿ ಏನ್ ಗೌರಜ್ಜಿ ಸಮಾಚಾರ ಏನ್ ಅಪ್ರೂಪಕ್ಕೆ ಮನೆ ಕಡೆ ಬಂದ್ಬಿಟ್ಟಿದ್ಯಲ್ಲ ಅಲ್ಲ ಕಣ್ ಗೌರಜ್ಜಿ ಕಾಲಾಗಲ್ಲ ಏನಿಲ್ಲ ನಿನಗೆ ಹುಷಾರಿರಲ್ಲ ಹೇಳ್ ಕಳ್ಸಿದ್ರೆ ನಾನೇ ಮಂತ ಬರ್ತಿರದ್ನಲ್ಲ ಗೌರಜ್ಜಿ ಏನ್ ಸಮಾಚಾರ ಅಪ್ರೂಪಕ್ಕೆ ಬಂದ್ಬಿಡ್ತೀಯ ಬಾ ಟೀನಾರು ಊಟ ಮಾಡ್ತಿದ್ವಾ ಊಟನಾರ ಮಾಡ್ಕೊಂಡು ಟೀ ಕುಡ್ಕೊಂಡು ಹೋಗುವಂತ ಕಣ್ ಬಾರ್ ಗೌರಜ್ಜಿ ಅಪ್ರೂಪಕ್ಕೆ ಬಂದಿದ್ಯಾ ಹಂಗ ಪಾಪ ಪರಮೇಶಿ ಏನಿಲ್ಲ ಕಣಪ್ಪ ಅಪ್ರೂಪಕ್ಕೆ ಇನ್ನೇನು ಬರ್ತಾನೆ ಇರ್ತೀನಿ ನಾನು ನೀನು ಮಂತವಿರಲ್ಲ ಅಷ್ಟೇ ಅಮ್ಮಣ್ಣಿ ಇರ್ತಾಳೆ ಎಲ್ಲ ಅಮ್ಮನಿಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಿರ್ತೀನಿ ನಾನು ಏನಮ್ಮಣಿ ಚೆನ್ನಾಗಿದೀಯಾ ಏನ್ ಮಾಡ್ತಿದ್ರಾ ತಿಂಡಿ ಏನ್ ಮಾಡಿದ್ದೆ ಅಡಿಗೆ ಏನ್ ಮಾಡಿದ್ದೆ ಮಗ ಸೊಸೆ ಬಂದಿದ್ರ ಎಲ್ಲ ನಾನು ಮಾತಾಡ್ಸ್ಕೊಂಡು ಹೋಗ್ತಿರ್ತೀನಿ ಆದ್ರೆ ನೀನೇ ಸಿಗಲ್ಲ ಕಣ್ ಹೇಳು ಪಾಪ ಪರಮೇಶಿ ಬೇಜಾರ್ ಮಾಡ್ಕೊಂಡೇನಪ್ಪ ಅಗಳ ಇದ್ಯಾಕ ಗೌರಜ್ಜಿ ಹಿಂಗ್ ಕೇಳ್ತಿದ್ಯಾ ನಾನೇನು ಬೇಜಾರ್ ಮಾಡ್ಕೊಳ್ಳಿ ಗೌರಜ್ಜಿ ಏನ್ ವಿಷಯಕ್ಕೆ ಬೇಜಾರ್ ಮಾಡ್ಕೊಳ್ಳಿ ನೀನ್ ಏನ್ ಹೇಳ್ತಿದ್ಯಾ ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ಕಣಜ್ಜಿ ಪಾಪ ನನಗೆ ವಿಷಯ ಗೊತ್ತಿಲ್ಲ ಅಂತ ಹೇಳ್ಬೇಡ ಕಣು ನಿಮ್ ರಂಗಜ್ಜ ಎಲ್ಲ ಬಂದು ನನ್ನ ಮುಂದೆ ಹೇಳ್ತು ನಿಮ್ ರಂಗಜ್ಜನನು ಕುಮಾರಣ್ಣ ಇಬ್ರು ಬಂದ್ಬಿಟ್ಟು ಹೇಳಿರು ಬೇಜಾರ್ ಮಾಡ್ಕೊಂಡ್ ಕುಂತಿದ್ರು ಪಾಪ ನಮ್ ಪರಮೇಶಿಗೆ ಪಾಯಿಂಟ್ ಮಾಡಕ್ ಕರ್ಕೊಂಡ್ ಬಂದಿದ್ದು ನಮ್ಮ ಅಣ್ಣ ಇದ್ದಿದ್ದು ಬೇಡ ನಮ್ ನೇಂಟ್ರ ಹುಡುಗ ಯಾರೋ ಬಂದಿದ್ದಾನೆ ಪರಮೇಶಿಯನ್ ಪಾಯಿಂಟ್ ಮಾಡೋದು ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರು ಪಾಪ ನಮ್ ಪರಮೇಶಿ ಸಿಕ್ಕಾಬಟ್ಟೆ ಬೇಜಾರ್ ಮಾಡ್ಕೊಂಡ್ ಬಂದ್ಬಿಟ್ಟ ಅವ್ನಿಗೆ ಕರೀಲಿಲ್ಲ ಅಂದ್ರೆ ಒಂಥರ ಕರೆದ್ ಬಿಟ್ಟು ಇನ್ನೇನ್ ಪಾಯಿಂಟ್ ಮಾಡ್ಬೇಕು ಆ ಟೈಮಲ್ಲಿ ಬೇಡ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಬೇಜಾರಾಗ್ಬೇಡ ನಮ್ ಕಷ್ಟ ಸುಖಕ್ಕೆಲ್ಲ ಆಗಿದ್ದಾನೆ ನಮ್ ಪರಮೇಶಿ ಇಂಥವ್ರಿಗೆ ನಾನು ಕಣ್ಮುಂದೆನೆ ವಾಪಸ್ ಕಳಿಸ್ಬಿಟ್ನಲ್ಲ ಅಂತ ನಿಮ್ ರಂಗಜ್ಜ ಬಲು ಬೇಜಾರ್ ಮಾಡ್ಕೊಳ್ತಿದ್ದು ಮಧ್ಯಾಹ್ನಕ್ಕೆ ಸರಿಯಾಗಿ ಊಟನೂ ಮಾಡ್ಲಿಲ್ಲ ಏನಿಲ್ಲ ನಾನ್ ಕೇಳಿದಾಗ ಹಿಂಗಂತ ಬಾಯ್ ಬಿಟ್ಟು ಹೇಳ್ತು ಹಿಂಗ್ ಮಾಡ್ಬಿಟ್ರು ಕಡೆ ಅಂತ ನನ್ಗುನು ತಡಿಯಕ್ ಆಗ್ಲಿಲ್ಲ ಕಣ್ಮಗ ಮನ್ಸ್ ಯಾಕ ಸಿಕ್ಕಾಬಟ್ಟೆ ಬೇಜಾರ್ ಅನ್ಸ್ಬಿಡ್ತು ಅದಕ್ ಬಂದೆ ಕಣ್ ಪಾಪ ಪಾಪ ಪರಮೇಶಿ ಬೇಜಾರ್ ಮಾಡ್ಕೋಬೇಡ ಕಣ್ಮಗ ಏನ್ ಮಾಡ್ತೀಯ ಈಗ ಒಟ್ಟಿಗೆ ನಾನು ಬೋರ್ ಕೊರಿಸ್ತಿರೋದ್ ನೋಡು ಈಗ ನಾವು ನಮ್ಮನೆಯವ್ರು ಮಾತ್ರ ನಿಮ್ ರಂಗಜ್ಜ ಮಾತ್ರ ಕೊರ್ಸಿದಿದ್ರೆ ನಿನಗ್ ಬಿಟ್ಬಿಟ್ಟು ನಾವ್ ಯಾರಿಗಾರ ಇವತ್ತಿನವರೆಗೂ ಕರ್ದಿವಿ ಮಗ ಏನ್ ಮಾಡ್ತೀಯ ಇವಾಗ ಈಗ ಈಗ ನಮ್ಮ ಯಜಮಾನ್ರ ಅಣ್ಣನೇ ಅಲ್ವಾ ಈಗ ಸಾವುಕಾರೇ ಅಲ್ವೇನಪ್ಪ ಅವ್ರೇನೇ ಎಲ್ಲ ಆಸ್ತಿ ಗೀಸ್ತಿ ಎಲ್ಲ ಬಿಡಿಸಿ ಬೋರ್ ಕೊರಿಸಿರೋದು ಈಗ ಅವ್ರು ಕೇಳಿದಾಗ ಮಾತು ಕೇಳಬೇಕಲ್ವಾ ಅದ್ ಯಾರು ಹೇಳ್ಬಿಟ್ರು ಏನೋ ಅವರಿಗೆ ನಿನ್ಕಿಂತ ಪಾಯಿಂಟ್ ಮಾಡೋರು ಇನ್ ಯಾರಿದಾರಪ್ಪ ನಮಗ್ ಗೊತ್ತೈತೆ ಅವ್ರಿಗೆ ಗೊತ್ತಿಲ್ವಲ್ಲ ಬಿಡತ್ಲಾಗ ಹೋಗ್ಲಿ ಇನ್ನೇನ್ ಮಾಡೋಣ ಅತ್ಲಾಗಿ ಸತ್ಯ ಏನಂತ ಅವ್ರಿಗೂ ಗೊತ್ತಾಗುತ್ತೆ ನೀನ್ ಹೆಂಗ್ ಪಾಯಿಂಟ್ ಮಾಡ್ತೀಯ ಏನು ಅಂತ ನಿನ್ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಹಿಂಗ್ ಹೇಳ್ ಕಳ್ಸಿದಾರೆ ಪಾಪ ಬೇಜಾರ್ ಮಾಡ್ಕೋಬೇಡ ಕಣ್ ಪರಮೇಶಿ ಒಳ್ಳೆ ಕತೆ ಆಗೋತ್ ಕಣ್ ಗೌರಜ್ಜಿ ನಿನ್ನಿಂದು ಅಲ್ಲ ಕಣ್ ಗೌರಜ್ಜಿ ನಾನೇ ಬೇಜಾರ್ ಮಾಡ್ಕೊಂಡ್ ಬಂದಿಲ್ಲ ನಾನು ಮನೆಯವ್ರಿಗೂ ಹೇಳಿಲ್ಲ ಏನಿಲ್ಲ ನಾನು ಆರಾಮಾಗಿ ಇದ್ದೀನಿ ಅಲ್ಲ ಕಣ್ ಗೌರಜ್ಜಿ ನೀನ್ ಯಾಕೆ ಅಷ್ಟೊಂದೆಲ್ಲ ತಲೆಗೆ ಹಾಕೊಂಡ್ಬಿಟ್ಟು ನಾನು ಬೇಜಾರ್ ಮಾಡ್ಕೊಂಡಿದ್ದೀನಿ ಅಂತ ಬಂದೆ ನೀನು ಒಂದೇ ಉಸಿರಿಗೆ ಅವೆಲ್ಲ ಮಾಮೂಲಿ ಕಣ್ ಬಿಡ್ ಗೌರಜ್ಜಿ ನಾನು ಯಾಕೆ ತಲೆ ಕೆಡಿಸ್ಕೊಂಡ್ ಗೌರಜ್ಜಿ ಅಲ್ಲ ಕಣ್ ಗೌರಜ್ಜಿ ಒಂದ್ ಮಾತು ಹೇಳೋಣ ಈಗ ನಾನೇನಂತ ರಂಗಜ್ಜ ಗೊತ್ತು ರಂಗಜ್ಜ ಏನಂತ ನನಗ್ ಗೊತ್ತು ಯಾರ ಬೇರೆಯವ್ರು ಬಂದ್ಬಿಟ್ಟು ಈಗ ಬೇಡ ಅಂತ ಹೇಳಿದ ತಕ್ಷಣ ನಾನು ತಲೆ ಕೆಡಿಸ್ಕೊಂತೀನಿ ಅನ್ನಜ್ಜಿ ಅಲ್ಲ ನಮ್ ರಂಗಜ್ಜ ಏನಾದ್ರು ಕಳ್ಸಿಬಿಟ್ಟಿದ್ರೆ ವಾಪಸ್ಸು ಬೇಕಾದ್ರೆ ನಾನು ರಂಗಜ್ಜನ ಮೇಲೆ ಬೇಜಾರು ಮಾಡ್ಕೊಂತಿದ್ದೆ ಇವೆಲ್ಲ ಮಾಮೂಲಿ ನಡೆಯತ್ ಕಣ್ ಗೌರಜ್ಜಿ ಏನು ಮಾಡಕ್ ಆಗಲ್ಲ ಜನಗಳು ಹಿಂಗೆ ಹೊಟ್ಟೆಗೆ ಜನಗಳು ಇರ್ತಾರೆ ಅದಕ್ಕೆ ನಾನು ಪಾಪ ನಮ್ ರಂಗಜ್ಜನ ಮೇಲೆ ಏನಕ್ಕೆ ಬೇಜಾರು ಮಾಡ್ಕೊಳಕ್ ಕಣ್ ಗೌರಜ್ಜಿ ಇಲ್ಲ ನಮ್ ರಂಗಜ್ಜ ದೇವ್ರಂತ ಮನುಷ್ಯ ನನಗೆ ವಾಪಸ್ ಕಳಿಸ್ತಿರ್ಬೇಕಾದ್ರೆ ನಮ್ ರಂಗಜ್ಜ ಅದೆಷ್ಟು ಬೇಜಾರು ಮಾಡ್ಕೊಳ್ತು ನಾನು ರಂಗಜ್ಜನ ಮಕಾನೇ ನೋಡ್ತಿದ್ದೆ ಅಲ್ಲ ನನಗ್ ಬೇಜಾರಾಗೋದಕ್ಕಿಂತ ನಮ್ ರಂಗಜ್ಜಗ್ ಬೇಜಾರಾಯ್ತಲ್ಲ ಅದೇ ನನಗ್ ಬೇಜಾರಾಗಿದ್ದು ಗೊತ್ತಾ ಏನು ಇಲ್ಲ ನನ್ಗೇನು ಮನ್ಸಿಗೆ ಏನು ಆಗಿಲ್ಲ ನನಗೆ ಬೇಜಾರೇ ಇಲ್ಲ ಸುಮ್ಕಿರು ನೀನ್ ಯಾಕೆ ಯೋಚನೆ ಮಾಡ್ತೀಯ ಬಾ ಊಟ ಮಾಡಂಬಾ ಈಗ ಗೌರಜ್ಜಿ ಏನಂದ್ರೆ ಇನ್ನು ಒಂದ್ ಸತ್ಯವಾದ ಮಾತು ನಿನ್ ಮುಂದೆ ಹೇಳ್ತೀನಿ ನೋಡಜ್ಜಿ ನನಗೆ ಪಾಯಿಂಟ್ ಮಾಡೋದಕ್ಕೆ ನನಗೆ ಮನ್ಸೇ ಇರಲ್ಲ ಕಣ್ ಗೌರಜ್ಜಿ ಸುಳ್ಳು ಕೇಳಕ್ ಹೋಗೋಣ ಬರೋದಕ್ಕೆ ಮನ್ಸಿರಲ್ಲ ಏನ್ ಮಾಡ್ತೀಯಾ ಈಗ ನಮ್ಮ ರಂಗಜ್ಜ ಬಂದ್ಬಿಟ್ಟು ಕರಿತು ರಂಗಜ್ಜ ಮಾತಿಗೆ ಗೌರವ ಕೊಡ್ಬೇಕು ಬೆಲೆ ಕೊಡ್ಬೇಕು ನಮ್ಮ ಪರಮೇಶಿ ಅಲ್ವಾ ಅಂತ ಬಂದ್ ಕರೆದೈತೆ ಪ್ರೀತಿಯಿಂದ ವಿಶ್ವಾಸದಿಂದ ಅಂತ ಬಂದೆ ಕಣ್ ಗೌರಜ್ಜಿ ಮನೇಲೆಲ್ಲಾದ್ರೂ ಹೇಳಿರು ನನಗೆ ಬಡ್ಕೊಂಡ್ರು ನನಗೆ ಆ ಸಾವುಕಾರದ್ದು ಪಾಯಿಂಟ್ ಐತೆ ಅವ್ರದ್ದು ಒಳ್ಳ ತೋಟ ಅಂತೆ ರಂಗಜ್ಜದ್ ಮಾತ್ರ ಅಲ್ಲ ಇಬ್ರದ್ದು ಸೇರ್ ಮಾಡಿಸ್ತಿರೋದು ಆ ಸಾವುಕಾರರು ಇರೋ ತಕ ಇರ್ತಾರೆ ಸುಮ್ಕೆ ರೇಗಾಡ್ತಾರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೇಡ ಹೋಗ್ಬೇಡ ಅಂತ ಹೇಳಿರು ನನಗೂ ಮನಸ್ಸು ಸಮಾಧಾನ ಆಗ್ತಿರಲ್ಲ ನಿನಗೂ ಗೊತ್ತಲ್ಲ ಇದೇ ವಿಚಾರಕ್ಕೆ ಒಂದ್ಸಲಿ ನನಗೆ ಬಲು ಬೇಜಾರು ಮಾಡಿಸ್ಬಿಟ್ಟಿದ್ದಾರೆ ಹಂಗಾಗಿ ನನಗೆ ಮನ್ಸೇ ಇರಲ್ಲ ಕಣ್ ಗೌರಜ್ಜಿ ಸತ್ಯ ಹೇಳ್ಬೇಕಂದ್ರೆ ಆದ್ರೆ ಏನ್ ಮಾಡ್ತೀವಿ ಇವಾಗ ಈಗ ರಂಗಜ್ಜ ನಮ್ ರಂಗಜ್ಜ ಹೇಳ್ತು ಅನ್ನೋ ಉದ್ದೇಶದಿಂದ ಬಂದೆ ನಾನು
ನೋಡಿದ್ರೆ ಹಿಂಗಾಯ್ತು. ನನ್ಗೇನು ಬೇಜಾರೇನಿಲ್ಲ ಕಣ್ ಗೌರಜ್ಜಿ. ಸುಳ್ಳು ಯಾಕೆ ಹೇಳಕ್ ಹೋಗೋಣ, ಇನ್ನು ಒಳ್ಳೇದೇ ಆಯ್ತು ಅನ್ಕೊಂಡು ಸುಮ್ಕೆ ಬಂದ್ಬಿಟ್ಟೆ. ನಾನು ಮನೆಯವ್ರ ಮುಂದೆನೂ ಏನು ವಿಷಯ ಏನು ಹೇಳಿರಲಿಲ್ಲ. ನನ್ಗೇನು ಏನು ಬೇಜಾರಿಲ್ಲ ಕಣ್ ಬಾರ್ ಗೌರಜ್ಜಿ, ಇವೆಲ್ಲ ಮಾಮೂಲಿ ಕಣ್ ಗೌರಜ್ಜಿ. ಬಾ, ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು? ಅಲ್ಲ, ನನ್ನ ಬಗ್ಗೆ ನಾನೇನಂತ ನಮ್ಮ ರಂಗಜ್ಜಿಗೆ ಗೊತ್ತೈತೆ, ರಂಗಜ್ಜಂಗೆ ನಾನೇನಂತ ಗೊತ್ತೈತೆ. ನಾವ್ ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಹೇಳು? ಬಾ, ಬೇಜಾರ್ ಮಾಡ್ಕೋಬೇಡ. ಊಟ ಮಾಡು ಬಾ. ಬಿಡು ಪಾಪ ಪರಮೇಶಿ, ಆಗಿರೋದೆಲ್ಲ ತಿರ್ಗಾ ನೆನಪು ಮಾಡಿ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ? ಆಗೋದೆಲ್ಲ ಆಗೋಯ್ತು. ಆದ್ರೆ ನನಗೆ ಬೋರ್ನಲ್ಲಿ ನೀರ್ ಸಿಗ್ಲಿಲ್ಲ ಆದ್ರೂ ಏನ್ ಪರವಾಗಿಲ್ಲ ಕಣ ಪಾಪ. ಮಾತ್ರ ನನಗೆ ಮನ್ಸಿಗೆ ಬೇರೆಯವ್ರಿಗೂ ಒಳ್ಳೆಯವ್ರ ಮನ್ಸಿಗೆ ನೋವು ಮಾಡಿದ್ರೆ ಬೇಜಾರ್ ಮಾಡ್ಸಿದ್ರೆ ನನಗೆ ತಡಿಯಕ್ ಆಗಲ್ ಕಣ ಮಗ. ನಿಮ್ ರಂಗಜ್ಜ ಹೇಳಿದ ತಕ್ಷಣ ನಾನು ರಪ್ಪ ಅಂತ ಎದ್ದು ಬಂದ್ಬಿಟ್ಟೆ ಕಣ ಮಗ, ನಿನಗ್ ಸಮಾಧಾನ ಹೇಳೋಣಂತ. ಬೇಜಾರ್ ಮಾಡ್ಕೋಬೇಡ ಕಣ ಮಗು. ಆಗಲ್ಲ ಅಬ್ಬಬ್ಬಬ್ಬಾ, ಅಲ್ಲೇ ನಮ್ಮ ಅಜ್ಜಿ ಬಂದ್ಬಿಟ್ಟೈತೆ. ನಾನು ಹೇಳದ್ನಲ್ಲ ನಮ್ಮ ಪರಮೇಶಿ ಬೇಜಾರ್ ಮಾಡ್ಕೊಂಡ ಕಡೆ ಇವಳೆ ಅಂತ, ಅದಕ್ಕೆ ಸಮಾಧಾನ ಹೇಳಕ್ಕೆ ಬಂದಿರ್ಬೇಕು. ನಮ್ಮ ಅಜ್ಜಿದು ನನ್ಕಿಂತ ಒಳ್ಳೆ ಮನ್ಸು ಬೇರೆಯವ್ರಿಗೆ ಮನ್ಸಿಗೆ ನೋವು ಮಾಡಬಾರ್ದು, ಬೇಜಾರ್ ಮಾಡಬಾರ್ದು ಅಂತ ನೋಡಲೆ ನಾನು ಹೇಳಿದ ತಕ್ಷಣನೆಲ್ಲ ಬಂದ್ಬಿಟ್ಟೈತೆ. ನನಗೂ ಯಾಕ ಮನ್ಸ್ ತಡಿದಿಲ್ಲ ಅತ್ಲಾಗಿ. ಮಾತಾಡ್ಸ್ಕೊಂಡು ಹೋಗೋಣ, ಪರಮೇಶಿಗೆ ಸಮಾಧಾನ ಹೇಳೋಗನಂತಾನೆ ಬಂದೆ ಅತ್ಲಾಗಿ. ಇನ್ನೇನ್ ಮಾಡ್ತೀರಾ ಅತ್ಲಾಗಿ? ಗೌರಜ್ಜಿ, ರಂಗಜ್ಜ ಏನು ಈ ಕಡೆನೆ ಬಂತು? ಓಹೋ, ರಂಗಜ್ಜನು ಬಂದೇ ಬಿಡ್ತು. ಬರ್ರಿ, ಹಂಗ ಗಂಡ ಹೆಂಡತಿ ಇಬ್ರು ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿರಂತೆ. ಏನ ಇವಳೆ, ನೀನ್ ಯಾವಾಗ ಬಂದೆ ನನಗ್ ಗೊತ್ತೇ ಇಲ್ಲ. ಓಹೋ, ನಾನು ಹೇಳ್ದಂಗ್ ಬಂದ್ಬಿಟ್ಟೆ ಅನ್ನು ನೀನು. ಮತ್ ಇನ್ನೇನ್ ಮಾಡೋದ್ ಹೇಳು? ನೀನ್ ಬೇರೆ ಒಂಥರ ಬೇಜಾರ್ ಮಾಡ್ಕೊಂಡು ಪರಮೇಶಿ ಬೇಜಾರ್ ಮಾಡ್ಕೊಂಡ ಹಿಂಗ್ ಆಯ್ತು ಅಂತ ಬೇರೆ ಹೇಳ್ಬಿಟ್ಟಲ್ಲ ನಮ್ಮ ಅಣ್ಣ. ಈ ರೀತಿ ಹೇಳ್ಬಿಡ್ತು, ಅದಕ್ಕೆ ಪರಮೇಶಿ ವಾಪಸ್ ಬಂದ್ಬಿಟ್ಟ ಅಂತ. ಯಾಕ ನನಗೆ ಮನಸ್ಸು ತಡಿಲಿಲ್ಲ, ಅದಕ್ಕೆ ಅತ್ಲಾಗಿ ರಪ್ಪನ ಬಂದ್ಬಿಟ್ಟೆ. ಅತ್ಲಾಗಿ ಪರಮೇಶಿ ಮಾತಾಡ್ಸ್ಕೊಂಡು ಹೋಗೋಣಂತ. ಅಲ್ಲ, ಎಲ್ಲ ಸರಿ, ನೀನೇನು ಬರಕ್ ಹೋದೆ ಇವಾಗ? ಅಲ್ಲಿ ಪಾಯಿಂಟ್ ಮಾಡ ಆಯ್ತೇನೋ ಅನ್ಸುತ್ತೆ. ಬೋರಿಂಗ್ ಲಾರಿ ಬರುತ್ತೆ ಅನ್ಸುತ್ತೆ. ಅತ್ಲಾಗ ನೋಡ್ಬಿಟ್ಟು ಅತ್ಲಾಗಿ ಬೋರ್ ಇದ್ ಮಾಡ್ಸೋದಲ್ವಾ ಅತ್ಲಾಗಿ? ಯಾ ಸುಮ್ಕಿರ ಅತ್ಲಾಗಿ. ನೀನ್ ಮಾತ್ರ ಪರಮೇಶಿ ತವ ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಒಳ್ಳೆಯೊಳಾಗ್ಬಿಡು. ಹಂಗಾರೆ ನಾನ್ ಮಾತಾಡ್ಸೋದ್ ಬೇಡವಾ? ನಾನ್ ಸಮಾಧಾನ ಮಾಡೋದ್ ಬೇಡವಾ? ನನ್ನಿಂದಾನೆ ಕಡೆ ಇವೆಲ್ಲ ಆಗಿದ್ದು. ನಾನ್ ಅತ್ಲಾಗಿ ಪರಮೇಶಿ, ರಂಗಜ್ಜ ನಾನು ಬರಲ್ಲ ಕಣ್ ರಂಗಜ್ಜ, ನಿಮ್ದು ಸ್ವಂತ ತೋಟ ಇದ್ರೆ ಹೇಳುವ, ಆ ಸಾವುಕಾರ ತೋಟ ಅಂದ್ರೆ ನಾನು ಬರಲ್ಲ ಕಣ್ ರಂಗಜ್ಜ ಅಂತ ಒಂಥರ ಗೊನಗಾಡ್ತಿದ್ದ. ನಾನಿದ್ದವನು ಕೋಪ ಮಾಡ್ಕೊಂಡು ಈಗಳಲ್ಲ, ಹಂಗಾದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನೋ ಅಂತ ಹಿಂಸೆ ಮಾಡ್ಬಿಟ್ಟು ಅವನಿಗೆ ಕರ್ಕೊಂಡು ಹೋದೆ ಕಣೆ. ಹಿಂಸೆ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಅವಮಾನ ಮಾಡ್ಬಿಟ್ನಲ್ಲ, ನನ್ಗೆ ಹೊಟ್ಟೆಲೆಲ್ಲ ಹಂಗೆ ಕಿವುಚ್ಕೊಂಡಂಗೆ ಆಗ್ತೈತೆ ಅತ್ಲಾಗಿ. ತಡಿಯಕ್ಕಾಗ್ತಿಲ್ಲ, ಏನಿಲ್ಲ. ಪಾಪ ಪರಮೇಶಿ, ನಿನ್ ಕೈ ಮುಗಿದ್ ಕೇಳ್ಕೊಂಡ್ ಕಣೋ. ನಾನು ಬೇಕು ಬೇಕು ಅಂತ ಹಿಂಗೆಲ್ಲ ಮಾಡ್ಲಿಲ್ಲ ಕಣಪ್ಪ. ನನಗ್ ಗೊತ್ತಿರಲ್ಲ ಕಣ್ಮಗ, ಅವ್ರು ಬೇರೆಯವ್ರಿಗೆ ಕರ್ಕೊಂಡ್ ಬರ್ತಾರಂತ ನಮ್ಮಣ್ಣ. ಈ ರೀತಿ ಎಲ್ಲ ನಡೆದೋಗ್ಬಿಡ್ತು. ಇಷ್ಟು ಜನಗಳ ಮುಂದೆ ನಿನ್ಗೊಂಥರ ಆಗೋಯ್ತು ಪಾಪ ಪರಮೇಶಿ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಕಣೋ. ತರಿಕೆ ರಂಗಜ್ಜ ನೋಡಿದೆ, ಹಿಂಗೆಲ್ಲ ಮಾತಾಡಬೇಡ, ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಸುಮ್ಕಿರ್ ರಂಗಜ್ಜ, ಒಂದ್ ಮಾತು ಹೇಳೋಣ. ನಿನಗೆ ಯಾವತ್ತೂ ಕೂಡ ನಿನಗೆ ನಮ್ಮ ಅಪ್ಪನ ಸ್ಥಾನ ಇಟ್ಟಿದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ದಂಗೆ ನೀನು ಗೌರಜ್ಜಿ. ಅಂತದ್ರಲ್ಲಿ ನೀನು ಕೈ ಮುಗಿದ್ ಕೇಳ್ಕೊಳ್ತೀನಿ ಅಂತ ಹೇಳ್ತೀಯ? ಸುಮ್ಕಿರ್ ರಂಗಜ್ಜವ್. ಅಲ್ಲ ಕಣ್ ರಂಗಜ್ಜ, ನಿನ್ ಬುದ್ಧಿ ಏನಂತ ನನಗ್ ಗೊತ್ತಿಲ್ವೇನ್ ರಂಗಜ್ಜ? ನೀನ್ ಎಂತ ಮನುಷ್ಯ, ಎಂತ ಗುಣವಂತ, ಎಷ್ಟು ನಿಯತ್ತೆ ಐತೆ ನಿಂತಾವ, ಎಷ್ಟು ಒಳ್ಳೆ ಬುದ್ಧಿ ಐತಂತ ನನಗ್ ಚೆನ್ನಾಗ್ ಗೊತ್ತೈತೆ. ಅಲ್ಲ ಕಣ್ ರಂಗಜ್ಜ, ನಿನ್ ಶತ್ರುಗಳಿಗೂ ನೀನು ನೋವು ಮಾಡೋ ಮನುಷ್ಯ ಅಲ್ಲ ನೀನು. ಮನ್ಸಿಗೆ ಬೇಜಾರ್ ಮಾಡ್ಸೋ ಮನುಷ್ಯ ಅಲ್ಲ ನೀನು. ಅಂತದ್ರಲ್ಲಿ ನನಗ್ ಬೇಜಾರ್ ಮಾಡಿಸ್ಬಿಡ್ತೀಯ. ಹಿಂಗೆಲ್ಲ ಇನ್ನೊಂದ್ ದಿವಸ ಕೈ ಮುಗಿದ್ ಕೇಳ್ಕೊಂತೀನಿ, ಬೇಜಾರ್ ಮಾಡ್ಕೋಬೇಡ ಕಣ್ ಪಾಪ ಅಂತ ಹೇಳ್ಬಿಟ್ರೆ ನಾನು ಇನ್ನೊಂದ್ ದಿವಸ ಮಾತಾಡ್ಸೋಲ್ಲ ನೋಡು ನಿನಗೆ. ಏನೇನೋ ಮಾತಾಡ್ಬೇಡ, ನನಗೆ ಒಂಥರ ಆಗೋಗ್ಬಿಡುತ್ತೆ. ಬಾ, ಊಟ ಮಾಡೋಣ. ಏನೇನೋ ಹೇಳುತ್ತೆ ಬೇರೆ ದೊಡ್ಡದಾಗ್ ಬೇರೆ ಬಂದ್ಬಿಟ್ಟು ಇಲ್ಲಿ. ಸಾಲದಕ್ಕೆ ಗೌರಜಿಗ್ ಬೇರೆ ಕಳ್ಸೈತೆ. ನಾನು ಏನು ಬೇಜಾರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದೀನಿ. ನೀನೇನಾದ್ರೂ ಹೇಳಿದ್ರೆ ಬೇಕಾದ್ರೆ ನಾನು ಬೇಜಾರ್ ಮಾಡ್ಕೋಬಹುದಿತ್ತಪ್ಪ. ಆಯ್ತು, ಇವಾಗ ಇರ್ಲಿ ಕಣ್ ಬಿಡುವ. ಅಲ್ಲ ಕಣ್ ರಂಗಜ್ಜ, ಇನ್ನೊಂದು ಕೇಳೋದು ಮರ್ತು ಬಿಟ್ಟೆ. ಈಗ ಪಾಯಿಂಟ್ ಅವರು ಬೇರೆಯವ್ರಿಗೆ ಯಾರಿಗ ಕರ್ಕೊಂಡ್ ಬರ್ತೀವ ಅಂತ ಹೇಳಿದ್ರಲ್ಲ, ಏನಾಯ್ತು? ಪಾಯಿಂಟ್ ಆಯ್ತಾ? ಕಳ್ಳ ಪಾಪ ಬಂದಿದ್ದ. ನನಗೆ ಯಾಕ ಮನ್ಸಿಗೆನೆ ಸಮಾಧಾನ ಇಲ್ಲ ಕಳ್ಳ ಪಾಪ. ಅವನು ಯಾಕ ಇಡಿಸ್ಲಿಲ್ಲ, ಮಾತೆತ್ತಿರ ಬರೀ ಮಾತೆ ಜಾಸ್ತಿ ಕಳ್ಳೆ ಅವಂದು. ಬರಕ್ಕಿಂತ ಮುಂಚೆನೆ ಅಲ್ಲಿಂದಾನೆ ಬಡ 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 ಅನ್ಕೊಂಡು ಬರ್ತಿದ್ದಾನೆ. ಏನು ದೊಡ್ಡದಾಗಿ ಹಂಗ್ ಮಾಡ್ಬಿಡ್ತೀನಿ ಪಾಯಿಂಟು, ಹಿಂಗ್ ಮಾಡ್ಬಿಡ್ತೀನಿ ಪಾಯಿಂಟು. ನನಗೆ ಎಷ್ಟು ಜನ ಪಾಯಿಂಟ್ ಮಾಡೋದಕ್ಕೆ ಕರಿತಿದ್ದಾರೆ. ಕಾರ್ ಈಗ ಫೋನ್ ಮಾಡ್ಬಿಟ್ರೆ ಕಾರಲ್ಲಿ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಫೋನ್ ಮೇಲೆ ಫೋನ್ ಬರ್ತೈತೆ. ಅಯ್ಯೋ 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 ಅಯ್ಯೋ, ಒಂದು ಮಾತಾಡ್ದ ಅಯ್ಯಯ್ಯಪ್ಪ. ಅವನು ಎಲ್ಲಿಂದ ಕರ್ಕೊಂಡ್ ಬಂದಿದ್ರು ಏನೋ ನನಗಂತೂ ಗೊತ್ತಿಲ್ಲ. ನನಗೆ ಯಾಕ ಇವಳೆ ಸುಳ್ಳು ಯಾಕೆ ಹೇಳೋಣ, ನಿನ್ನ ಮುಂದೆ ಹೇಳ್ತಿದ್ದೀನಿ ಬಾಯ್ ಬಿಟ್ಟು. ಏನು ಅವನು ಪಾಯಿಂಟ್ ಮಾಡಿದ ಲೆಕ್ಕಾಚಾರದಲ್ಲಿ ಏನ್ ನೀರ್ ಸಿಗತ್ ಕಾಣೆ ಕಣೆ. ಅವನು ಮಾತಾಡ್ತಿದ್ದು ಅವೆಲ್ಲ ನೋಡಿದ್ರೆ ನೀರಂತೂ ಗ್ಯಾರಂಟಿ ಸಿಗಲ್ ಕಣಿ. ಹೇಳೆ, ನನಗ್ ಚೆನ್ನಾಗ್ ಗೊತ್ತೈತೆ. ಯಾಕ ಮನ್ಸಿಗೆ ಇಡಿಸ್ಲಿಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅತ್ಲಾಗ ನಮ್ಮ ಅಣ್ಣ ಅವನ್ ತಾಳಕ್ ಕುಣಿತಿದ್ದಾನ. ಅವ್ನ ಲೆಕ್ಕಾಚಾರ ಹೇಳ್ದಂಗೆ
ಲೆಕ್ಕಾಚಾರಿಗೂ ನಮ್ಮ ಅಣ್ಣಂಗೂ ನೀರೇನಾರು ಸಿಗ್ಬಾರ್ದು ಆಮೇಲಿಂದ ಮಾತಾಡೋದು. ಯಾಕೆ ಹೇಳು, ಸುಮ್ಕಿದ್ದೀನಿ ನಾನು. ಯಾಕಂದ್ರೆ ಜನಗಳು ಆಡ್ಕೊಳ್ತಾರೆ. ತಿರ್ಗಾ ಅಣ್ಣ ತಮ್ಮ ಬಂದಾಗಿದ್ದವ್ರು ಸುಮ್ಮನೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಜಗಳ ಮಾಡ್ಕೊಳ್ತಿದ್ದಾರೆ. ಇವರು ಒಂದೆರಡು ಮೂರು ದಿವಸ ಅಷ್ಟೇ ಹಿಂಗಿರೋದು, ಆಮೇಕಿಂತ ಇವ್ರದ್ದು ಯಾವಾಗ್ಲೂ ಇದೆ ಅಂತ ನಗಾಡ್ತಾರೆ, ಆಡ್ಕೊಳ್ತಾರಂತ ಏನೂ ಮಾತಾಡ್ದಂಗೆ ಸುಮ್ಕಿದ್ದೀನಿ. ಏನಂದ್ರೆ ನಮ್ಮ ಅಣ್ಣಂಗೆ ಒಂದ್ರಿಟ್ಟು ಸತ್ಯ ಏನಂತ ಗೊತ್ತಾಗ್ಲಿ ಅಂತ ಸುಮ್ಕಿದ್ದೀನಿ. ಬಿಡತ್ತಾಗ ಹೋಗ್ಲಿ, ಇನ್ನೇನ್ ಮಾಡೋದತ್ಲಾಗಿ ನನ್ಗೆ ಕೈ ಕಾಲು ಬಾಯಿ ಎಲ್ಲ ಕಟ್ಟಾಕಂಗ್ ಆಗ್ಬಿಟ್ಟೈತ್ ಕಣೆ ಇವಳೆ ಅತ್ಲಾಗಿ. ಆಯ್ತು, ನನ್ಗೂ ಚೆನ್ನಾಗ್ ಗೊತ್ತೈತೆ. ಏನಾದ್ರೂ ಮಾಡ್ಕೊಳ್ಳಿ ಅತ್ಲಾಗಿ, ಸುಮ್ಕಿರು, ಏನು ಮಾತಾಡಕ್ ಹೋಗ್ಬೇಡ ಅತ್ಲಾಗಿ. ಏನ ಕರೀತಾರೆ ಹೋಗು, ಮುಂದೆ ನಿನ್ಕ ಇನ್ನೇನು ಮಾತಾಡಕ್ಕೆ ಹೋಗ್ಬೇಡ, ಸರಿನಾ? ಆದ್ರೆ ಒಳ್ಳೇದಾಗ್ಲಿ, ಇನ್ನೇನು ಮಾಡಕ್ಕಾಗುತ್ತೆ? ಬಿಡು, ಸುಮ್ಕಿರು, ನೀನ್ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಆಗದೆಲ್ಲ ಒಳ್ಳೇದು ಕಂದ್ಕೊಂಡು ಏನೂ ಮಾತಾಡಕ್ ಹೋಗ್ಬೇಡ. ಏನಾದ್ರೂ ಮಾಡ್ಕೊಳ್ಳಿ ಅತ್ಲಾಗಿ. ಅವರು ಆ ಸಾವುಕಾರರು ಇನ್ನೇನು ಅವನು ಲೆಕ್ಕಾಚಾರಿದನು, ಅವ್ನು ಬಾಮ ಇದ್ ಮಾತು ಕೇಳಿ ಕೇಳಿನೇ ಅಲ್ವಾ ನಿಮ್ಮ ಅಣ್ಣ ಹಿಂಗೆಲ್ಲ ಆಗಿದ್ದು. ಇಷ್ಟಾದ್ರೂ ಇನ್ನೂ ಬುದ್ಧಿ ಕಲ್ತಿಲ್ಲ ಕಣಿ. ಹೇಳು, ನಮ್ಗೇನಾಗ್ಬೇಕಾಯ್ತೆ? ಹೋಗ್ಲಿ ಬಿಡು. ಅವನು ಶಂಕರಣ್ಣಂಗೂ ಇನ್ನೂ ಖುಷಿ ಆಗುತ್ತೆ ಹಿಂಗೆಲ್ಲ ಮಾಡ್ಕೊಂಡ್ರೆ. ಆಯ್ತು ಬಾರೆ ಮಂತ ಹೋಗೋಣ, ಇನ್ನೇನ್ ಮಾಡಕ್ಕಾಗುತ್ತೆ? ನನ್ಗೂ ಹೊಟ್ಟೆ ಹಸಿತೈತೆ. ಇನ್ನು ಲಾರಿ ಬಂದ್ರೆ ಮತ್ತೆ ಆಮೇಕಿಂದ ಇನ್ನು ಎಷ್ಟೊತ್ತಾಗುತ್ತೋ ಊಟ ಮಾಡೋದು. ಊಟ ಮಾಡ್ಕೊಂಡು ಹೋಗೋಣ ಬಾ. ಒಳ್ಳೆ ಕತೆ ಆಗೋತಲ್ಲ ರಂಗಜ್ಜ ನಿನ್ನಿಂದ. ಅಲ್ಲ ಕಣ್ ರಂಗಜ್ಜ, ಮಂತಾವ್ ಬಂದ್ಬಿಟ್ಟು ಹಂಗೆ ಹೋಗ್ತೀರಾ ಗಂಡ ಹೆಂಡತಿ ಇಬ್ರಾಳು? ಬರ್ರಿ ಬಾರ ಜೋ, ಕೋಳಿ ತಗೊಂಬಂದಿದ್ದೀನಿ. ಇವತ್ ಬೆಳಿಗ್ಗೆ ಏನು ತಗೊಂಬಂದಿದ್ದೆ. ಕೋಳಿ ಸಾಂಬಾರಿಂದ ಒಳ್ಳೆ ಬಿಸಿ ಬಿಸಿ ಮುದ್ದೆ ಮಾಡೈತೆ ನನ್ನ ಹೆಂಡತಿ. ಕೋಳಿ ಸಾಂಬಾರು ಮುದ್ದೆ ಅನ್ನ ತಿನ್ಕೊಂಡು ಹೋಗೋಣಂತೆ ಬರ್ರಿ. ನಾನು ಬೇಕಾದ್ರೆ ಬರ್ತೀನಿ ಕಣ್ ಬರ್ರಿ. ಏನ್ಲ ಪರಮೇಶಿ, ಇವತ್ತು ಬೆಳಗ್ಗೆ ಕೋಳಿ ತಗೊಂಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಯಾತಿಲ್ಲ ಕಣಜ್ಜ, ನನ್ನ ಹೆಂಡತಿ ತವ್ರ ಮನೆ ಕಡೆಯವರು ಯಾರೋ ಒಬ್ಬ ಸ್ವಲ್ಪ ಪರಿಚಯ ಆದವರು ಬಂದಿದ್ರು, ನೆಂಟ್ರು. ಹಂಗೆ ಇಲ್ಲಾಸನೆ ಎಲ್ಲ ಬಂದಿದ್ರಂತೆ. ಹಂಗೆ ಬಂದೋದ್ರು. ಅದಕ್ಕೆ ಅತ್ಲಾಗಿ ಹೋಗಿ ಕೋಳಿ ತಗೊಂಡ್ ಬಂದಿದ್ದೆ ಅತ್ಲಾಗಿ. ನಾನು ಬೆಳಿಗ್ಗೆನೆ ಅಲ್ಲಿ ಬೇರೆ ಬಂದ್ಬಿಟ್ಟಿದ್ನಲ್ಲ, ಪುರ್ಸತ್ತಿರಲ್ಲ. ಅದಕ್ಕೆ ಇವಾಗ ಊಟ ಮಾಡೋಣಂತ ಕೂತ್ಕೊಳ್ಳೋಣಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನಮ್ ಗೌರಜ್ಜಿ ಬಂತು ಮಾತಾಡ್ಸಕ್ಕೆ. ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತ ಕಣ್. ಬಾರ್ ಗೌರಜ್ಜಿ. ರಂಗಜ್ಜ ಬಾ, ನಿಮ್ಮಂತ ಬಂದಾಗ ಮಾತ್ರ ನನಗೆ ಹಂಗೆ ಕಳ್ಸಲ್ಲ, ಊಟ ಮಾಡಿಸ್ತಲೇ ಕಳ್ಸಲ್ಲ. ಮತ್ತೆ ನಮ್ಮಂತ ಬಂದಾಗ ಮಾತ್ರ ನೀವು ಊಟ ಮಾಡ್ದಂಗೆ ಹೋದ್ರೆ ನನಗೆ ಬೇಜಾರಾಗಲ್ವಾ? ನೋಡ್ರಿ, ಈಗ ಊಟ ಮಾಡಕ್ ಬರ್ತೀರಾ ಬರಲ್ಲ ಹೇಳ್ರಿ ನೀವು. ಈಗಳಲ್ಲೇ ಪಾಪ ಪರಮೇಶಿ ನೆಂಟ್ರು ಬಂದಿದಾರಂತ ಹೇಳ್ತೀಯ? ನೋಡು ಹೋಗು ಮೊದ್ಲು. ನಾವು ಯಾವಾಗ್ಲೂ ತಿನ್ನೋದಿದ್ದೇ ಇರುತ್ತೆ ಊರಲ್ಲಿ. ಯಾವಾಗ್ಲೂ ಇದ್ದೇ ಇರ್ತೀವಿ. ಏನ್ ಇವತ್ತೇನ ಅನ್ನಲ್ಲ, ಕಡೆ ಅಲ್ಲ, ಬರ್ತಾನೆ ಇರ್ತೀವಿ. ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮೊದ್ಲು ಊಟ ಕೂರಿಸ್ಕೊಂಡು ಊಟ ಮಾಡಿ ಹೋಗಪ್ಪ. ನಾವ್ ಬೇಕಾದ್ರೆ ಇನ್ನೊಂದ್ ದಿವಸ ಬರ್ತಿವ್ಕೊಂಡು ಹೋಗು. ಇವಾಗ ಪುರ್ಸತ್ತಿಲ್ಲ, ನಿನಗೂ ಗೊತ್ತಲ್ಲ. ಇವಾಗ ಲಾರಿ ಬಂದ್ಬಿಟ್ರೆ ಬೇಗ ಹೋಗ್ಬೇಕು, ಕೆಲ್ಸಗಳಿದಾವೆ ಪಾಪ. ಸರಿ ಆಯ್ತು, ನಾವ್ ಬರೋಣ. ಇನ್ನೇನು ಏನ್ ರಂಗಜ್ಜ, ಒಂದ್ ರೀಟ್ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಗಂಡ ಹೆಂಡತಿಗೆ ಹಿಂಗ್ ಹೇಳ್ತೀರಾ ನೀವು? ಹೋಗ್ರಪ್ಪ ಅತ್ಲಾಗಿ, ಬಲು ಬೇಜಾರಾಗಿ ಹೋಗ್ಬಿಡುತ್ತ ಅತ್ಲಾಗಿ ನನ್ಗಂತೂ ಅತ್ಲಾಗಿ. ಸರಿ ಆಯ್ತು ಬಿಡ್ರಿ, ಇನ್ನೇನ್ ಮಾಡಕ್ ಆಗುತ್ತ ಅತ್ಲಾಗಿ. ನಾನು ಆಮೇಗಿಂದ ಬರ್ತೀನಿ ಕಣಿ, ಹೇಳು, ನನ್ಗೇನೇನ್ ಬೇಜಾರೇನಿಲ್ಲ ರಂಗಜ್ಜ. ಬರ್ತೀನಿ ಆಮೇಲೆ. ನಡಿ, ಹೊತ್ತಾಗೋಯ್ತು, ಹೋಗೋಣ. ಊಟ ಮಾಡ್ಕೊಂಡು ಲಾರಿ ಬಂದ್ಬಿಟ್ರೆ ಮತ್ತೆ ಬೇಗ ಹೋಗ್ಬೇಕು, ಪೂಜೆ ಗೀಜೆ ಎಲ್ಲ ಮಾಡ್ಬೇಕು. ಹೊತ್ತಾಗ ಹೋಗ್ಬಿಡುತ್ತೆ, ಬೇಗ ಹೋಗ ನಡಿ. ಆ ಹುಡುಗರು ಒಂದ್ರಿಟ್ಟು ಪೂಜೆ ಸಾಮಾನೆಲ್ಲ ತಕೊಂಡು ಹೋಗಿ ಲಾರಿ ಬಂದ ತಕ್ಷಣ ಪೂಜೆ ಮಾಡ್ಬೇಕು. ಕೆಲ್ಸಗಳು ಜಾಸ್ತಿ ಇದಾವೆ. ಇನ್ನು ಕುಮಾರಣ್ಣಗೆ ಒಂದ್ರಿಟ್ಟು ಹಸ್ಗಳಿಗೆ ಮೇವು ಕುಯ್ಕೊಂಬಂದು ಹಾಕ್ಬಿಡಪ್ಪ ಅಂತ ಹೇಳ್ಬೇಕು ಅವನಿಗೂನು. ಆ ಗಜೇಂದ್ರ ತಿರ್ಗಾ ಬೇರೆ ನಾಳೆ ಬೇರೆ ಹಸ್ಗಳ ಫಾರಂ ಬೇರೆ ಓಪನ್ ಮಾಡ್ಬೇಕು ಅಂತ ಬೇರೆ ಅವನು ಹೇಳ್ತಿದ್ದ. ಕೆಲ್ಸದ ಮೇಲೆ ಕೆಲ್ಸಗಳಿದಾವೆ. ನಾನು ಅಲ್ಲಿ ಹೋಗಿ ಏನು ಎತ್ತ ಅಂತ ವಿಚಾರಿಸಿಲ್ಲ, ನೋಡಿಲ್ಲ, ಎಲ್ಲ ಕೇಳ್ಬೇಕು. ನಡಿ, ಕೆಲ್ಸಗಳು ಬಾಳ ಇದಾವೆ, ಇಲ್ಲಿ ನಿಂತ್ಕೋಬೇಡ. ಇನ್ನೇನು ಪರಮೇಶಿಗೇನ್ ಬೇಜಾರೇನ್ ಮಾಡ್ಕೊಂಡಿಲ್ವಂತ ಇನ್ನೇನು ಹೇಳದ್ನಲ್ಲ, ಅವನೇ ಬಾಯ್ಬಿಟ್ಟು. ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ? ಹೋಗ ನಡಿ. ಇನ್ನೇನ್ ಸಮಾಧಾನ ಆಯ್ತಲ್ಲ, ಇನ್ನೇನು ಅವನ್ಗೂ ಸಮಾಧಾನ ಆಯ್ತು, ನಮಗೂ ಸಮಾಧಾನ ಆಯ್ತು.